ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್. ಫ್ರೆಂಡ್ಸ್, ಈ ದಿನ ನಾನು ರಾತ್ರಿ ಉಳಿದಿರುವ ಅನ್ನದಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಅನ್ನವನ್ನು ಪುಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದಕ್ಕೆ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕೋಬೇಡಿ ಫ್ರೆಂಡ್ಸ್, ಬೇಕಾದರೆ ನಾವು ಆಮೇಲೆ ಹಾಕೋಬೋದು. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ರುಬ್ಬಿಟ್ಟುಕೊಂಡಿರುವಂತಹ ಅನ್ನದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಹದದಲ್ಲಿ ರುಬ್ಕೋಬೇಕಾಗುತ್ತೆ. ನಾವು ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ಇದಕ್ಕೆ ನಾನು 1 ಬೌಲ್ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಜನ ಇದ್ದೀರಿ ಆ ಕ್ವಾಂಟಿಟಿ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಜೀರಿಗೆಯನ್ನು ಹಾಕೋಬೇಕಾಗುತ್ತೆ. ನೋಡಿ, ಅಜ್ವಾಯಿನ ನಾವು ಈ ಥರ ತಿಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಖಾರಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟನ್ನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ನಾನು. ನಿಮಗೆ ಎಷ್ಟು ಖಾರ ನೀವು ತಿಂತೀರಾ ಅಷ್ಟು ನೀವು ಹಾಕೋಬಹುದು. ಮತ್ತು ಹೆಚ್ಚಿಟ್ಟುಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವ ವೆಜಿಟೇಬಲ್ ಆದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಹೆಲ್ದಿಯಾಗಿ. ಬೇಸಿಗೆ ಆಗಿರೋದ್ರಿಂದ ನಾನು ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಉಳ್ಳಾಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉಳ್ಳಾಗಡ್ಡೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಸಬ್ಬಾಕ್ಷಿ ಸೊಪ್ಪನ್ನು ನೀವು ಹಾಕೋಬಹುದು. ಕೊತ್ತಂಬರಿಯನ್ನು ಹಾಕೋಬೇಕು. ನಾನಿದಕ್ಕೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಹಿಟ್ಟಿಗೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹದದಲ್ಲಿದೆ. ಇಷ್ಟಿದ್ರೆ ಸಾಕು. ನೀವು ಉಪ್ಪು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬಹುದು. ನೋಡಿ, ಈ ರೀತಿಯಾಗಿ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಮೊದಲಿಗೆ ನಾನು ಒಂದು ಚಪಾತಿ ಮಣೆ ಮೇಲೆ ಬಟರ್ ಪೇಪರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೇನೆ. ಮಾಡಿಟ್ಟುಕೊಂಡಿರುವಂತಹ ಹಿಟ್ಟಿನ ಉಂಡೆಯನ್ನು ನಾವು ಇಟ್ಕೊಂಡು ಕೈಯಿಂದ ತಟ್ಕೋಬೇಕು. ನೀರನ್ನು ಅದ್ದಿಕೊಂಡು ನಾವು ಹಿಟ್ಟನ್ನು ತಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ತಟ್ಕೊತ ಸ್ಪ್ರೆಡ್ ಮಾಡ್ಕೋಬೇಕು. ಬಹಳ ತೆಳ್ಳದಾಗಿ ಇರಬಾರ್ದು, ಬಹಳ ದಪ್ಪದಾಗಿ ಸಹ ಇರಬಾರ್ದು. ಒಂದು ಮೀಡಿಯಮಲ್ಲಿ ನಾವು ತಟ್ಕೋಬೇಕು. ನೋಡಿ, ಇವಾಗ ಹಂಚನ್ನು ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಹಾಕ್ಕೊಂಡು ಮಾಡಿಟ್ಟುಕೊಂಡಿರುವಂತಹ ಈ ಪರೋಟವನ್ನು ನಾವು ಹಂಚಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡಾದ ಮೇಲೆ ಎಣ್ಣೆಯನ್ನು ಹಾಕ್ಕೋಬೇಕು. ನಿಧಾನವಾಗಿ ನಾವು ಇದನ್ನು ತಿರುವಿ ಹಾಕ್ಕೋಬೇಕಾಗುತ್ತೆ. ತಿರುವಿ ಹಾಕ್ಕೊಂಡಾದ ನಂತರ ನಾವು ಇದನ್ನು 2 ರಿಂದ 3 ನಿಮಿಷ ನಾವು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೆಂಡ್ಸ್ ಒತ್ತೋಗುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಈ ಥರ ತಿರುಗಿಸ್ಕೊಂಡು ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇದಾಗಿದೆ. ಒಂದು ಸರ್ವಿಂಗ್ ಪ್ಲೇಟ್ನೇ ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ತುಪ್ಪದ ಜೊತೆಗೆ ತಿನ್ನಬಹುದು ಹಾಗೂ ಮೊಸರಿನೊಂದಿಗೂ ಸಹ ಇದನ್ನು ನೀವು ತಿನ್ನಬಹುದು.
ನೋಡಿ ಅದೇ ರೀತಿಯಾಗಿ ನಾನು ಇನ್ನೊಂದು ಸಹ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಪೇಪರಿಂದ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.